ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿತ್ ಜ್ಯೂಸ್ ಟೇಸ್ಟಿ ಫುಡ್. ನಾನು ಇವತ್ತು ಸಬ್ಬಸಿಗೆ ವಡೆಯನ್ನು ಮಾಡತ್ತೀನಿ. ತುಂಬ ಟೇಸ್ಟಿಯಾಗಿರ್ತಾವೆ. ನಾನಿಲ್ಲಿ ಒಂದು ಕಟ್ಟಷ್ಟು ಸಬ್ಬಸಿಗೆನ ತೊಗೊಂಡೇನಿ, 1 ಕಪ್ ತೊಗರಿಬೇಳೆನ ತೊಗೊಂಡೇನಿ. ಇಲ್ಲಿ ಒಂದು ಹೆಚ್ಕೊಂಡಿರುವಂಥ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ತೊಗೊಂಡೇನಿ, 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, 1 ಸ್ಪೂನ್ ಜೀರಿಗೆ, 4 ಎಸಳು ಬೆಳ್ಳುಳ್ಳಿ ತೊಗೊಂಡೇನಿ, 1 ಇಂಚಷ್ಟು ಶುಂಠಿನ ತೊಗೊಂಡೇನಿ. ನಾನಿಲ್ಲಿ 1 ಕಪ್ನಷ್ಟು ತೊಗರಿಬೇಳೆಯನ್ನು ನೀರು ಹಾಕಿ ನೆನೆಸಿಟ್ಕೊಳಕತ್ತೀನಿ. ಇವನ್ನ 2 ತಾಸು ನೆನೆಸಿಡ್ಬೇಕು. ಈಗ ಸರಿಯಾಗಿ ನೆಂದವು. ಈಗ ಇವನ್ನ ಒಂದು 2 ರಿಂದ 3 ಸರಿ ಸ್ವಚ್ಛಂಗೆ ತೊಳ್ಕೊಂಡು ಇಟ್ಕೊಳ್ಳೋಣಂತ. ಈಗ ನಾ ಇಲ್ಲಿ ತೊಳೆದು ಇಟ್ಕೊಂಡೇನಿ. ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳತ್ತೀನಿ. ನೀವು ಹೆಚ್ಚಬೇಕಂದ್ರೆ ಮ್ಯಾಲೆನ ಹಾಕ್ಕೋಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳತ್ತೀನಿ. ಈಗ 1 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ರುಬ್ಬಿಟ್ಕೊಳ್ಳೋಣಂತ. ಇದನ್ನೀಗ ಈ ರೀತಿ ತರಿಯಾಗಿ ರುಬ್ಕೊಂಡೀನಿ. ಫುಲ್ಲು ಸಾಫ್ಟ್ ಮಾಡೋಕೆ ಹೋಗ್ಬಿಡ್ರಿ, ಫುಲ್ಲು ಒಡ್ಕೊಡೋಕರಂಗೆ ಇರಬಾರ್ದು. ಹಾಗಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಅದಕ್ಕೀಗ ಈರುಳ್ಳಿಯನ್ನು, ಕರಿಬೇವನ್ನು ಮತ್ತು ಸಬ್ಬಸಿಗೆನ ಹಾಕ್ಕೊಳತ್ತೀನಿ. ಸಬ್ಬಸಿಗೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ, ಅದನ್ನು ಹಾಕ್ಕೊಂಡೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ. 1 ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡೀನಿ. ಅದನ್ನೀಗ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಇನ್ನು ಸಬ್ಬಸಿಗೆ ಜೊತೆಗೆ ಸೊಪ್ಪಿನ ಜೊತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ, ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ. ನಾನಿಲ್ಲೀಗ ಸರಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೇನಿ. ಈಗ ಅದನ್ನು ಈ ರೀತಿ ಆಗೈತೆ ನೋಡ್ರಿ. ನಾನಿಲ್ಲಿ ಒಂದು ಬೌಲಿಗೆ ಪ್ಲಾಸ್ಟಿಕ್ ಕವರನ್ನು ಕಟ್ಕೊಂಡೇನಿ. ಈಗ ಇದಕ್ಕೆ ಉಂಡೆಯಷ್ಟು ತೊಗೊಂಡು ಆ ಹಿಟ್ಟನ್ನು ಈಗ ಒಡೆ ರೀತಿ ತಟ್ಕೊಳ್ಳೋಣ. ಈ ರೀತಿ ತಟ್ಕೊಂಡೇನಿ ನೋಡ್ರಿ. ನಿಮಗೆ ಯಾವ ಥರ ಬೇಕು, ದಪ್ಪ ಬೇಕಂತ ದಪ್ಪ ತಟ್ಕೊಳ್ರಿ, ತೆಳ್ಳಗಬೇಕಂತ ತೆಳ್ಳಗನ್ನು ತಟ್ಕೋಬೋದು. ತುಂಬ ಟೇಸ್ಟಿಯಾಗಿರ್ತಾವೆ. ನಾನಿಲ್ಲಿ ಇನ್ನೊಂದು ಸೈಡ್ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅಲ್ಲಿಗ ತಟ್ಕೊಂಡು ಹಾಕ್ಕೊಳತ್ತೀನಿ. ಈಸಿಯಾಗಿ ಮಾಡ್ಕೋಬೇಕಂದ್ರೆ ಉಂಡೆನ ಮೊದಲಿಗೆನ ಅವನ್ನ ಮಾಡಿಟ್ಕೊಂಡು ಹಾಕ್ಕೊಂಡ್ರೆ ಚಲೋ ಆಗ್ತೈತಿ. ಇಲ್ಲಾಂದ್ರೆ ಪಟ್ ಅಂತ ಆಗೋದಿಲ್ಲ. ಅದಕ್ಕಾಗಿ ನಾ ಮೊದಲು ಉಂಡೆಯನ್ನು ಮಾಡಿಟ್ಕೊಂಡೀನಿ. ಈಗ ಅವನ್ನ ಅದರೊಳಗೆ ತಟ್ಟಿ ಓಸನ್ನು ಹಾಕ್ಕೊಳಕತ್ತೀನಿ. ಈಗ ಇವನ್ನ 1-2 ನಿಮಿಷ ಹಿಂಗೆ ಬೇಯಿಸ್ಕೊಳ್ರಿ. ಇದಾದಮೇಲೆ ಈಗ ಹೊಳ್ಳಿಸಾಕೊಳಕತ್ತೀನಿ. ಅವು ಯಾವ್ಯಾವ ಕಲರ್ ಚೇಂಜ್ ಆಗಿರ್ತಾವಲ್ಲ ಅವನ್ನ ಹೊಳ್ಳಿಸೋಕ್ರಿ ನಿಧಾನಕ್ಕೆ. ಇವನ್ನ 1-2 ರಿಂದ 3 ಸಾರಿ ಆ ಕಡೆ ಈ ಕಡೆ ಹೊಳ್ಳಿಸಾಕೊಂಡ್ರೆ ಚೆನ್ನಾಗಿ ಫ್ರೈ ಆಗ್ತಾವೆ. ಈ ರೀತಿ ಕಲರ್ ಬರೋತನ ನಿಧಾನ ಉರಿ ಒಳಗೆ ಚಲೋ ಹೊತ್ತಿಗೆ ಬೇಯಿಸ್ಕೊಳ್ರಿ. ನಾ ಇಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೀನಿ. ಹೈ ಫ್ಲೇಮ್ನ ಒಳಗಾದ್ರೆ ಮ್ಯಾಲೆಲ್ಲ ಕಪ್ಪಾಗಿಬಿಡ್ತಾವೆ. ಅದಕ್ಕಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಈಗ ಈ ರೀತಿ ಆಗ್ಯಾವ ನೋಡ್ರಿ. ಮ್ಯಾಲೆಲ್ಲ ಕ್ರಿಸ್ಪಿಯಾಗಿರ್ತಾವೆ, ಒಳಗೆಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತಾವೆ. ನೀವು ಒಂದ್ಸರಿ ಟ್ರೈ ಮಾಡಿರಿ, ತುಂಬ ಟೇಸ್ಟಿಯಾಗಿರ್ತಾವೆ ನೋಡ್ರಿ. ಈ ರೀತಿ ಆಗ್ಯಾವ, ನೋಡಾಕನ ಭಾಳ ಚಂದ ಕಾಣತ್ತವು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.